ओम स्तुतासुरैः पूर्वमभीष्टसंश्रया तथा सुरेन्द्रेण दिनेषु सेविता करोतु सा नः शुभहेतुरीश्वरी शुभानि भद्राण्यभिहन्तु चापदः या साम्प्रतं चोद्धत दैत्यतापितैः रस्माभिरीशा च सुरैर्नमस्कृते या च स्मृता तत्क्षणमेव हन्ति नः सर्वापदो भक्ति विनम्रमूर्तिभिः। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಸಂತೋಷಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಮೇಷರಾಶಿಯವರಿಗೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ನೋಡೋಣ. ಬದಲಾವಣೆಗಳು, ದೊಡ್ಡ ಬದಲಾವಣೆಗಳು, ಸಣ್ಣ ಬದಲಾವಣೆಗಳು ಎಲ್ಲವೂ ಕೂಡ ನಮಗೆ ಮುಗಿದೋಯ್ತು. ಈ ತಿಂಗಳು ಆ ಬದಲಾವಣೆಯ ಮುಂದಿನ ಫಲ ಹೇಗಿದೆ ಅನ್ನುವಂಥದ್ದನ್ನು ನೋಡ್ತಾ ಬರೋಣ. ಪ್ರಮುಖವಾಗಿ ಎರಡು ಬದಲಾವಣೆಗಳು ನಾವು ಈ ತಿಂಗಳಲ್ಲಿ ನೋಡಬಹುದು. ಒಂದು ಬುಧನ ಬದಲಾವಣೆ, ಇನ್ನೊಂದು ರವಿಯ ಬದಲಾವಣೆ. ರವಿ ಅಂದರೆ ಸೂರ್ಯ 16ನೇ ತಾರೀಕು, ಜುಲೈ 16ನೇ ತಾರೀಕು ಸೂರ್ಯ ವಿಶೇಷವಾಗಿ ನಿಮ್ಮ ರಾಶಿಯಿಂದ 4ನೇ ರಾಶಿಗೆ ಬರ್ತಾರೆ. ಅದು ಮಿತ್ರನ ಮನೆಗೆ, ಮಿತ್ರನ ಮನೆಯಿಂದ ಮಿತ್ರನ ಮನೆಗೆ ಹೋಗ್ತಾರೆ. ದೊಡ್ಡ ವ್ಯತ್ಯಾಸ ಏನಿಲ್ಲ. ಸೂರ್ಯನ ಪ್ರಭಾವದಿಂದ, ಸೂರ್ಯನ ಬದಲಾವಣೆಯಿಂದ ದೊಡ್ಡ ವ್ಯತ್ಯಾಸ ಏನಿಲ್ಲ. ಆದರೆ ಜುಲೈ ತಿಂಗಳಲ್ಲಿ ಆಷಾಢ ಮಾಸ ಬರುತ್ತೆ. ಆಷಾಢ ಮಾಸ ಶುಕ್ರವಾರ ಅಂತಂದರೆ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಪ್ರೀತಿ. ಎಷ್ಟು ಪ್ರೀತಿ ಅಂತಂದರೆ ಸಾಕ್ಷಾತ್ ಲಕ್ಷ್ಮಿ ಮನೆಗೆ ಬಂದಿದ್ದಾಳೆ ಅನ್ನುವಂಥ ಭಾವನೆಯಲ್ಲಿ ಆ ತಾಯಿಯನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. ಒಟ್ಟು ಆಷಾಢ ಮಾಸದಲ್ಲಿ 4 ಶುಕ್ರವಾರಗಳು ಬರುತ್ತೆ. ಮೊದಲನೇ ಶುಕ್ರವಾರ 27ನೇ ತಾರೀಕು, ಜೂನ್ ತಿಂಗಳೇ ಬಂದುಬಿಡುತ್ತೆ. ಈಗ ನೀವು ಜುಲೈ ತಿಂಗಳ ಮಾಸ ಭವಿಷ್ಯ ನೋಡ್ತಾ ಇದ್ದೀರಾ. ಜೂನ್ ತಿಂಗಳಲ್ಲೇ 27ನೇ ತಾರೀಕು ಆಷಾಢ ಮಾಸದ ಮೊದಲನೇ ಶುಕ್ರವಾರ ಬಂದರೆ, ಜುಲೈ 4ನೇ ತಾರೀಕು 2ನೇ ಶುಕ್ರವಾರ, ಜುಲೈ 11 3ನೇ ಶುಕ್ರವಾರ, ಜುಲೈ 18 4ನೇ ಶುಕ್ರವಾರ. ಒಟ್ಟು 4 ಶುಕ್ರವಾರಗಳು ಆಷಾಢ ಮಾಸ ವಿಶೇಷವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು. ಅವರವರ ಪದ್ಧತಿ ಪ್ರಕಾರ ಕೆಲವರು ಬೆಳಗ್ಗೆ ಪೂಜೆ ಮಾಡ್ತಾರೆ, ಕೆಲವರು ಸಂಜೆ ಪೂಜೆ ಮಾಡ್ತಾರೆ. ಆದರೆ ವಿಶೇಷ ಏನಪ್ಪ ಆಷಾಢ ಮಹಾಲಕ್ಷ್ಮಿ ಪೂಜೆ ಅಂತಂದರೆ ಅದು ಸಂಜೆ ಮಾಡುವಂಥದ್ದು ಬಹಳ ವಿಶೇಷ. ಗೋಧೂಳಿ ಲಗ್ನಕ್ಕೆ ಲಕ್ಷ್ಮಿಯ ಒಂದು ಆವಾಹನೆ ಮಾಡಬೇಕು. ವಿಶೇಷವಾಗಿ ತ್ವತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ, ತಾಯಿ ನಿನ್ನ ಪಾದಗಳನ್ನು ನನ್ನ ಸನ್ನಿಧಾನದಲ್ಲಿ, ನನ್ನ ಮನೆಯಲ್ಲಿಡಮ್ಮ ಅಂತ ಕೇಳ್ಕೊಳ್ಬೇಕಂತೆ. ಇದು ಆಷಾಢ ಮಾಸದ ಶುಕ್ರವಾರ ವಿಶೇಷ. ಆದರೆ ಜುಲೈ 10ನೇ ತಾರೀಕು ಗುರು ಪೌರ್ಣಮಿ. ಅವತ್ತು ಪೌರ್ಣಮಿಯ ವಿಶೇಷವಾದಂಥ ಒಂದು ವಿಚಾರ. ಪೌರ್ಣಮಿಗಳಲ್ಲೇ ವ್ಯಾಸ ಪೌರ್ಣಮಿ, ಗುರು ಪೌರ್ಣಮಿ ಅನ್ನುವಂಥದ್ದು ಆಷಾಢ ಮಾಸದಲ್ಲಿ ಬರುತ್ತೆ. ಗುರುಗಳನ್ನು ನಮಿಸುವಂಥದ್ದು, ಗುರುಗಳನ್ನು ಸ್ಮರಿಸುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇನ್ನು 16ನೇ ತಾರೀಕು ಅಂದರೆ ಜುಲೈ 16ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಸಮಾಪ್ತಿಯಾಗಿ 6 ತಿಂಗಳ ಸುದೀರ್ಘ ಉತ್ತರಾಯಣ ಮುಗಿದು ದಕ್ಷಿಣಾಯನ ಪುಣ್ಯಕಾಲ ಅನ್ನುವಂಥದ್ದು ಶುರುವಾಗುತ್ತೆ. ಸಾಧಾರಣವಾಗಿ ದಕ್ಷಿಣಾಯನ ಪುಣ್ಯಕಾಲ ಶುರುವಾದ ಮೇಲೆ ನಾವು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಆದರೂ ಸಹ ದಕ್ಷಿಣಾಯನ ಪುಣ್ಯಕಾಲ ಮುಗಿದು 3 ತಿಂಗಳ ನಂತರ ನಾವು ಶುಭ ಕಾರ್ಯಗಳು ಮಾಡಬಹುದು ಅನ್ನುವಂಥದ್ದು ಪಂಚಾಂಗ ವಿಶೇಷವಾಗಿ ತಿಳಿಸುತ್ತೆ. ಇನ್ನು 24ನೇ ತಾರೀಕು ಜುಲೈ ತಿಂಗಳು ಅಮಾವಾಸ್ಯೆ ಇದೆ. ಅವತ್ತೇ ಜ್ಯೋತಿರ್ಭೀಮೇಶ್ವರ ವ್ರತ. ಅವತ್ತು ವಿಶೇಷವಾಗಿ ಮಕ್ಕಳು, ಹೆಣ್ಣು ಮಕ್ಕಳು ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಿಸ್ತಾರೆ. ಮಕ್ಕಳು, ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲಿ ಮಾಡಿಸ್ತಾರೆ, ತಾವೂ ಮಾಡ್ತಾರೆ. ಗಂಡನ ಒಂದು ದೀರ್ಘ ಸೌಮಂಗಲ್ಯ ಯೋಗ ಸಿಗಲಿ. ಅದ್ರ ಜೊತೆಗೆ ಹಿಂದಿಂದೆ ಹಬ್ಬಗಳು ಬಂದುಬಿಡುತ್ತೆ. ಯಾಕೆಂದರೆ ಶ್ರಾವಣ ಮಾಸ ಜುಲೈ ತಿಂಗಳ ಅಂತ್ಯ ಭಾಗದಲ್ಲೇ ಬಂದುಬಿಡುತ್ತೆ. ಹಾಗಾಗಿ ನಾಗ ಚತುರ್ಥಿ 28ನೇ ತಾರೀಕು ಜುಲೈ ಆದರೆ ನಾಗ ಪಂಚಮಿ 29ನೇ ತಾರೀಕು ಜುಲೈ ತಿಂಗಳಿಗೆ ಬಂದ್ಬಿಡುತ್ತೆ. ಈ ಸಲ ಮಂಗಳವಾರ ಬಂದಿರತಕ್ಕಂಥ ಒಂದು ವಿಶೇಷ ನೋಡಿ, ನಾಗಪಂಚಮಿ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ. ಇದು ಈ ಮಾಸದ ವಿಶೇಷತೆಗಳಾದರೆ, ಗ್ರಹ ಸ್ಥಿತಿಗಳ ಬದಲಾವಣೆ ಮೇಲೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ನೋಡೋದಾದರೆ, ರಾಶಿಯಿಂದ 2ನೇ ಮನೆಯಲ್ಲಿ ಶುಕ್ರ ಇರತಕ್ಕಂಥದ್ದು. 2ನೇ ಮನೆ ಶುಕ್ರ ಬಹಳ ವಿಶೇಷ, ವಿಚಿತ್ರ, ಅದ್ಭುತ. ಯಾಕೆ ವಿಚಿತ್ರ ಅಂತಂದರೆ, ಯಾವಾಗಲೂ ನೋಡಿ ಶುಕ್ರ ಡಿಸೈರ್ಸ್ಗೆ ಅಧಿಪತಿ, ಅಂದರೆ ನಮ್ಮ ಆಸೆಗಳಿಗೆ, ಕಾಮನೆಗಳಿಗೆ ಅಧಿಪತಿ. ನಾವೇನೇ ಆಸೆಯನ್ನು ಹೊಂದುತ್ತೀವೋ, ಪಡಿಬೇಕು ಅಂತ ಆಸೆ ಪಡ್ತೀವೋ, ಅದು ನಾವು ಪಡ್ಕೋಬೇಕು ಅಂತಂದರೆ ಶುಕ್ರನ ಅನುಗ್ರಹ ಇರಬೇಕು. ಅವರು ಅಸುರ ಗುರು ಅಂತ ಹೇಳ್ತೀವಿ. ಹಾಗಾಗಿ ವಿಶೇಷ ಒಂದು ವಿಚಿತ್ರ ಏನಪ್ಪ ಅಂದರೆ, ಶುಕ್ರ ಚೆನ್ನಾಗಿದ್ದರೆ ನಿಮಗೆ ಆ ಒಂದು ಅದ್ಭುತವಾದಂಥ ಎಲ್ಲ ಅವಕಾಶಗಳು ಸಿಗುತ್ತೆ, ಇಲ್ಲ ಅಂದರೆ ಸಿಗಲ್ಲ. ಅದೇ ವಿಚಿತ್ರ.
ಇನ್ನು ಅದ್ಭುತ ಏನಪ್ಪ ಅಂತಂದರೆ ಶುಕ್ರನಿಂದನೇ ಮನೆ, ವಾಹನ, ವಿವಾಹ, ಸಂತಾನ, ಸಂತೋಷ ಎಲ್ಲ ಪ್ರಾಪ್ತಿಯಾಗುವಂಥದ್ದು ಶುಭ ಅಂತ ಹೇಳ್ತೀವಿ ನಾವು. ಹಾಗಾದರೆ ಎರಡನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಏನು ಫಲ? ಅರ್ಥಸ್ವಾಮಿನಿ ಮುಖ್ಯ ಭಾವಜುಷಿ ಸತ್ವರ್ಥೆ ಕುಟುಂಬಶ್ರಿಯ ಸರ್ವೋತ್ಕೃಷ್ಟ ಗುಣೋ ಧನೀಚ ಸುಮುಖಿ ಸ್ಯಾದ್ದೂರದರ್ಶನೀ ನರಃ ಸಂಬಂಧೆ ಸವಿತುರ್ದ್ವಿತೀಯ ಪತಿನಾ ಲೋಕೋಪಕಾರ ಕ್ಷಮಾಂ ವಿದ್ಯಾಮರ್ಥಮ ವಾಪ್ಸು ಯಾಥ ಶನೆ ಕ್ಷುದ್ರಾಲ ವಿದ್ಯಾರತಃ ಅಂತ ದೀರ್ಘವಾದ ಶ್ಲೋಕ ಹೇಳುತ್ತೆ. ಏನೇನು ಹೇಳುತ್ತೆ? ದ್ವಿತೀಯದಲ್ಲಿ ಶುಕ್ರ ಇದ್ದಾಗ ಧನ ಸಂಪತ್ತು ವೃದ್ಧಿ ಆಗುತ್ತೆ. ಮೊದಲನೇ ಪಾಯಿಂಟು, ಧನ ಸಂಪತ್ತು ವೃದ್ಧಿ ಆಗುತ್ತೆ. ಯಾಕಂದರೆ ಎರಡನೇ ಮನೆಯನ್ನು ಧನಸ್ಥಾನ ಅಂತ ಕರಿತೀವಿ. ಧನಸ್ಥಾನಕ್ಕೆ ಅಧಿಪತಿಯಾದಂಥ ಶುಕ್ರ ಧನಸ್ಥಾನದಲ್ಲೇ ಈ ತಿಂಗಳು ಪೂರ್ತಿ ಇರೋದ್ರಿಂದ ನಿಮಗೆ ಮೊದಲು ಧನ ವೃದ್ಧಿ ಆಗುತ್ತೆ. ಎರಡನೆಯದು ಕುಟುಂಬೇ ಸಂತೋಷ ಅಂತ ಹೇಳ್ತೀವಿ. ಕುಟುಂಬದಲ್ಲಿ ಸಂತೋಷ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಸತಿಪತಿಗಳ ವೈಮನಸ್ಯಗಳು ದೂರವಾಗುವಂಥದ್ದು, ಮತ್ತು ಕುಟುಂಬದ ಜೊತೆ ಪ್ರೀತಿ, ಬಾಂಧವ್ಯ, ಆಪ್ಯಾಯತೆ ಹೆಚ್ಚಾಗುವಂಥದ್ದು, ಬಂಧುಗಳ ಮಧ್ಯೆ ಇದ್ದ ವಿರಸಗಳು, ವೈಮನಸ್ಯಗಳು ದೂರವಾಗುವಂಥದ್ದು, ಪ್ರೀತಿಯನ್ನು ಎಲ್ಲ ಕಡೆ ಹಂಚಿ ಪ್ರೀತಿಯನ್ನು ಪ್ರಸರಿಸುವಂತಹ ಒಂದು ಸುದರ್ಭ ಕಾಲ, ಸಂತೋಷವಾದಂಥ ಕಾಲ. ವಾಕು ಅಂದರೆ ಮಾತು, ನಿಮ್ಮ ಮಾತು ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ಎಲ್ಲ ಕಡೆನೂ ಗೋಚಾರ ಆಗುತ್ತೆ. ಅದರ ಅರ್ಥ ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಪ್ರಾರಂಭ ಆಗುತ್ತೆ, ನಿಮ್ಮ ಮಾತಿಗೆ ಬಲ ಸಿಗುತ್ತೆ, ನಿಮ್ಮ ಮಾತು 10 ಜನಕ್ಕೆ ಉಪಯೋಗ ಆಗುತ್ತೆ, 10 ಜನಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲವೂ ಕೂಡ ನಿಮಗೆ ಮಾತಿನಿಂದ ಬಲ. ಆಮೇಲೆ ಮಾತಿನಿಂದ ವಿದ್ಯೆಯನ್ನು ಕಲಿತುವಂಥವ್ರು, ಮಾತಿನಿಂದ ಉದ್ಯೋಗ ಮಾಡುವಂಥವ್ರು, ಮಾತಿನಿಂದ ಹಣ ಸಂಪಾದನೆ ಮಾಡುವಂಥವ್ರು ಒಳ್ಳೆಯದು. ಎಕ್ಸಾಂಪಲ್, ಟೀಚರ್ಸ್ ಆಗ್ಬೋದು, ಲಾಯರ್ಸ್ ಆಗ್ಬೋದು, ಅಡ್ವೊಕೇಟ್ಸು, ಪ್ರೊಫೆಸರ್ಸು, ಲೆಕ್ಚರರ್ಸು, ಒಂದು ಇನ್ಶೂರೆನ್ಸ್ ಏಜೆಂಟು ಅಥವಾ ಒಂದು ನ್ಯೂಟ್ರಿಷನ್ ಡಾಕ್ಟರು, ಯಾರೇ ಆಗಲಿ ಈ ಥರ ಮಾತಾಡ್ತಾ ತನ್ನ ಜೀವನವನ್ನು ನಡೆಸಿ ಒಳ್ಳೆ ಸಂಪಾದನೆ ಮಾಡುವಂಥವ್ರಿಗೆಲ್ಲವೂ ಕೂಡ ಅದ್ಭುತವಾದಂಥ ಕಾಲ. ಇನ್ನು ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಸೆಕೆಂಡ್ ಹೌಸ್ ಲಾರ್ಡ್ ಈಸ್ ಇನ್ ಸೆಕೆಂಡ್ ಹೌಸ್ ಅಂತಂದರೆ ವಿದ್ಯೆಗೆ ಏನೂ ಕಡಿಮೆ ಇಲ್ಲ. ವಿದ್ಯಾಭ್ಯಾಸ ರಂಗದಲ್ಲಿ ಎಸ್ಪೆಷಲಿ ಈ ಯಾವ ಥರದ ವಿದ್ಯೆ, ಫ್ಯಾಷನ್ ರಿಲೇಟೆಡ್, ಫ್ಯಾಷನ್ ಡಿಸೈನ್ ಮಾಡುವಂಥವ್ರು, ಫ್ಯಾಷನ್ ಟೆಕ್ನಾಲಜಿಗೆ ಹೋಗುವಂಥವ್ರು, ಕಾಸ್ಮೆಟಿಕ್ಸ್ ರಿಲೇಟೆಡ್ ಆಗಿ ಅನಾಲಿಸಿಸ್ ಮಾಡುವಂಥವ್ರು, ಮತ್ತು ಈ ಅಂದಕ್ಕೆ ಸಂಬಂಧಪಟ್ಟಂಥ ಬಿಸ್ನೆಸ್ಸನ್ನು ಮಾಡುವಂಥವ್ರು, ಉದಾಹರಣೆಗೆ ಕ್ಲಾತ್ ಬಿಸ್ನೆಸ್ ಆಗ್ಬೋದು, ಬಂಗಾರದ ಬಿಸ್ನೆಸ್ ಆಗ್ಬೋದು, ಅಥವಾ ಬ್ಯೂಟಿ ಪಾರ್ಲರ್ ಆಗ್ಬೋದು, ಬೋಟಿಕ್ ಆಗ್ಬೋದು, ಇಂಥವ್ರಿಗೆಲ್ಲ ಮೇಷರಾಶಿಯವರಿಗೆ ಅತ್ಯುತ್ತಮ ಫಲ ಈ ತಿಂಗಳು ನಾವು ಕಾಣಬಹುದಾಗಿದೆ. ಅದಲ್ಲದೆ ಸಿನಿಮಾ ರಂಗದಲ್ಲಿರ್ತಕ್ಕಂಥವ್ರು, ನಟ ನಟಿಯರು, ಮತ್ತು ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಎಡಿಟರ್ಸು, ಗ್ರಾಫಿಕ್ಸು, ಪ್ರತಿಯೊಬ್ಬರಿಗೂ ಕೂಡ ಈ ಸಿನಿಮಾ ರಂಗದಲ್ಲಿರ್ತಕ್ಕಂಥವ್ರಿಗೆ ಈ ತಿಂಗಳು ಬಹಳ ಉತ್ತಮವಾದ ಸಂದರ್ಭ. ಸದಾ 30 ದಿನಗಳು ಏನು ಈ ತಿಂಗಳು ಪೂರ್ತಿ ಎಷ್ಟು ದಿನ ಇದೆಯೋ ಅಷ್ಟೂ ದಿನ ನೀವು ಬ್ಯುಸಿಯಾಗೇ ಇರ್ತೀರಾ, ಅಂದರೆ ಸಿಕ್ಕಾಪಟ್ಟೆ ಎಂಗೇಜ್ಡ್ ಆಗಿರ್ತೀರಾ ಅನ್ನುವಂಥದ್ದನ್ನು ನಾವು ತಿಳ್ಬೋದು. ಅದು ಪಾಸಿಟಿವ್ ಆಗಿ ನಿಮಗೆ ಮುಂದೆ ಹೋಗುತ್ತೆ ಅಂತ ಹೇಳ್ಬೋದು. ಈ ಶುಕ್ರನ ಫಲ ಈ ರೀತಿಯಾಗಿ ಇರುತ್ತೆ. ಇನ್ನು ರಾಶಿಯಿಂದ 3 ಮತ್ತು 6ನೇ ಮನೆ ಅಧಿಪತಿಗಳಾಗಿರ್ತಕ್ಕಂಥ ಬುಧ ಪ್ರಸ್ತುತ ಅಂತೂ ಶತ್ರುವಿನ ಮನೆಯಲ್ಲಿದ್ದಾರೆ. ವ್ಯಾಪಾರ ಅನ್ನುವಂಥದ್ದು ನಾನು ಹೇಳಿದ್ನಲ್ಲ, ಕೆಲವೊಂದು ವ್ಯಾಪಾರಗಳು ಮಾತ್ರ ಚೆನ್ನಾಗಿರುತ್ತೆ, ಎಲ್ಲ ವ್ಯಾಪಾರಗಳು ಚೆನ್ನಾಗಿರಲ್ಲ. ಯಾಕೆಂದರೆ ಬುಧ ವ್ಯಾಪಾರ ಕಾರಕನೂ ಹೌದು, ಅವನು ಶತ್ರು ಮನೆಯಲ್ಲಿದ್ದಾಗ ಒಂದು ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ, ವ್ಯಾಪಾರದಲ್ಲಿ ಅಡಚಣೆ, ಅಸಂತುಷ್ಟ ಅನ್ನುವಂಥದ್ದು ಉತ್ಪಾದನೆ ಆಗುತ್ತೆ. ಹಾಗಾಗಿ ಈ ಶುಕ್ರವಾರದ ಅಮ್ಮನವರ ಪೂಜೆ ಆಷಾಢ ಮಾಸದಲ್ಲಿ ಹೇಗೆ ಮಾಡ್ತೀರೋ ಹಾಗೆ ಮಹಾವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಬುಧನ ದೋಷ ಅನ್ನುವಂಥದ್ದು ನಿವೃತ್ತಿಯಾಗಿ ಬುಧ ನಿಮಗೆ ಉತ್ತಮವಾದ ಫಲವನ್ನು ಕೊಡ್ತಾರೆ. ಇನ್ನು ರೋಗಗಳು ಸ್ವಲ್ಪ ಕಡಿಮೆ ಆಗಿ ಈ ತಿಂಗಳು ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳುವಂಥ ಯೋಗ ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು ಬುಧನಿಂದ. ರಾಶಿಯಿಂದ 5ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ 16ನೇ ತಾರೀಕಿನವರೆಗೂ 3ನೇ ಮನೆಯಲ್ಲಿ ಧೈರ್ಯವನ್ನು ಕೊಟ್ಟರೆ 16ನೇ ತಾರೀಕು ನಂತರ ನಿಮಗೆ ಸುಖವನ್ನು ಕೊಡ್ತಾರೆ. ಅಂದರೆ ಸೂರ್ಯನಿಂದ ಯಾವುದೂ ಸಮಸ್ಯೆ ಇಲ್ಲ. ಪೂರ್ವ ಪುಣ್ಯ ಬಲವಾದಾಗ ನಿಮಗೆ ವೃದ್ಧಿ ಅನ್ನುವಂಥದ್ದು ಕಾಣುತ್ತೆ. ಯಾವ್ಯಾವುದರಲ್ಲಿ ಕೋರ್ಟು ಕಚೇರಿಯಲ್ಲಿ ವೃದ್ಧಿ ಆಗುತ್ತೆ, ರೈತರಿಗೆ ವೃದ್ಧಿ ಆಗುತ್ತೆ, ಮತ್ತು ವಿಶೇಷವಾಗಿ ವಾಹನ ಖರೀದಿ ಮಾಡುವಂಥವರಿಗೆ ನೂತನ ವಾಹನ ಖರೀದಿ ಹಾಗೂ ವಾಹನ ಮಾಲೀಕರು, ವಾಹನ ಚಾಲಕರು, ಅದಲ್ಲದೆ ಭಾಳ ಮುಖ್ಯವಾಗಿ ಈ ವಾಹನದಿಂದ ಜೀವನ ಮಾಡುವಂಥದ್ದು ಸೇಲ್ಸ್ ಆ್ಯಂಡ್ ಸರ್ವಿಸ್, ಯಾಕಂದರೆ ಅದಕ್ಕೆ ಅಧಿಪತಿಗಳು ಶುಕ್ರ, ಅದೆಲ್ಲ ಮಾಡುವಂಥವ್ರಿಗೆಲ್ಲ ಒಳ್ಳೆ ಫಲ. ಸೂರ್ಯ ಮತ್ತು ಶುಕ್ರ ತುಂಬ
ವಿಶೇಷವಾದ ಫಲವನ್ನು ಮೇಷರಾಶಿಯವರಿಗೆ ಈ ತಿಂಗಳು ಕೊಡ್ತಾ ಇದ್ದಾರೆ. ಬುಧ ಸ್ವಲ್ಪ ಬಲಹೀನವಾಗಿರೋದ್ರಿಂದ ಮಹಾವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಭಾಳ ಉತ್ತಮ. ಇನ್ನು ರಾಶಿಯಿಂದ 8 ಮತ್ತು ರಾಶ್ಯಾಧಿಪತಿ ಆದಂಥ ಕುಜ ಅವರಂತೂ ಪಂಚಮದಲ್ಲೇ ಇದ್ದಾರೆ. ಅಂದರೆ ರಾಶ್ಯಾಧಿಪತಿ ಪಂಚಮದಲ್ಲಿ, ಅದೃಷ್ಟಾಧಿಪತಿ ಪಂಚಮದಲ್ಲಿ. ಹಾಗಾಗಿ ನಿಮ್ಮ ಶರೀರ ಬಲಿಷ್ಠವಾಗುತ್ತೆ. ನಮ್ಮ ಪ್ರಾರಂಭದಲ್ಲೇ ಹೇಳಿದಂಗೆ ರೋಗಗಳು ಕಡಿಮೆ ಆಗುತ್ತೆ. ಈ ತಿಂಗಳು ಸ್ವಲ್ಪ ಸೋಂಬೇರಿತನ ದೂರ ಆಗುತ್ತೆ, ಲವಲವಿಕೆ ಜಾಸ್ತಿ ಆಗುತ್ತೆ, ತುಂಬ ಪಟುತ್ವ ಇರುತ್ತೆ, ಗೋಲನ್ನು ರೀಚ್ ಮಾಡುವಂಥ ಶಕ್ತಿ ಇರುತ್ತೆ. ಜೊತೆಗೆ ಸಪೋರ್ಟ್ ಮಾಡುವಂಥ ಸ್ನೇಹಿತರು ಅಥವಾ ಆತ್ಮೀಯರು ನಿಮಗೆ ಹೆಚ್ಚಾಗ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ಈಗ 7.5 ಶುರುವಾಗಿದೆ, ಹೌದು, ಮೇಷರಾಶಿಯವರಿಗೆ ಇಲ್ಲ ಅಂತ ಹೇಳಲಿಲ್ಲ. ಅದಕ್ಕೆ ನಿಮ್ಮ ಮೂಲ ಜಾತಕದಲ್ಲಿ ಶನಿಯನ್ನು ನೋಡಿಕೊಂಡು ನೀವು ಡಿಸೈಡ್ ಮಾಡ್ಕೊಳ್ಳಿ. ಬಟ್ ನಿಮಗೆ ಶನಿ ಬಂದು ಲಾಭಾಧಿಪತಿ ಮತ್ತು ಕರ್ಮಾಧಿಪತಿ ನಷ್ಟದಲ್ಲಿದ್ದರೂ 7.5 ಪ್ರಾರಂಭ ಭಾಗವಾದರೂ ಕೂಡ ಶನಿಯಿಂದ ನಿಮಗೇನು ಕೆಟ್ಟದ್ದು ಬರಲ್ಲ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿಗೆ ಅವರು ಸಮಬಲ ಅಂತ ಹೇಳ್ತೀವಿ, 50-50%. ಬಟ್ ಮೂಲ ಜಾತಕ ಇದೆಯಲ್ಲ, ಆ ಮೂಲ ಜಾತಕದಲ್ಲಿ ಶನಿಯ ಪ್ರಭಾವವನ್ನು ತಿಳ್ಕೊಂಡು ಏನಾದರೂ ಪರಿಹಾರ ಇದ್ದರೆ ಖಂಡಿತ ಮಾಡ್ಕೊಳ್ಬೇಕು. ಅದರಲ್ಲಿ ಏನಾದರೂ ಬಲ ಇತ್ತು ಅಂದ್ಕೊಳ್ಳಿ, ಯಾವ ಪರಿಹಾರವೂ ಬೇಡ. ಶನಿ ಮೋರ್ ದೆನ್ 50% ಮೇಲೆ ಇತ್ತಂದರೆ ಯಾವ ಪರಿಹಾರವೂ ಬೇಡ. ಬಿಲೋ 50% ಇತ್ತು ಮೂಲ ಜಾತಕದಲ್ಲಿ ಅಂತಂದರೆ ಖಂಡಿತವಾಗ್ಲೂ ಪರಿಹಾರ ಮಾಡ್ಕೋಬೇಕು. ಅದಕ್ಕೆ ನೀವು ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳನ್ನು ಮಾಡ್ಕೋಬೋದು. ಇನ್ನು ಭಾಗ್ಯ ಮತ್ತು ನಷ್ಟಾಧಿಪತಿ ಆಗಿರತಕ್ಕಂಥ ಗುರು ನಿಮಗೆ ತೃತೀಯದಲ್ಲಿದ್ದು ಧೈರ್ಯವನ್ನು ಕೊಡ್ತಾರೆ. ಭಾಗ್ಯಕ್ಕೆ ಧೈರ್ಯವನ್ನು ಕೊಡುವಂಥದ್ದು ಗುರು, ಆದರೆ ನಷ್ಟಕ್ಕೆ ಭರಿಸುವಂಥವನು ಗುರು. ನಷ್ಟ ಆಗದೇ ಇದ್ದಂಗೆ ಬ್ಯಾಲೆನ್ಸ್ ಮಾಡ್ತಾರೆ. ಈ ತಿಂಗಳು ಖಂಡಿತವಾಗಲೂ ಸಂತೋಷ ಅನ್ನುವಂಥದ್ದು ಮೇಷರಾಶಿಯವರಿಗೆ ಸುಸ್ಪಷ್ಟವಾಗಿ ಕಾಣ್ತಾ ಇದೆ. ಇನ್ನು ಜನರಲೈಸ್ ಆಗಿ ನೋಡೋದಾದರೆ ಯಾವ ಥರ ಇದೆ? ಸಹೋದರಿಯರ ಸಹಾಯ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಆರೋಗ್ಯದಲ್ಲಿ ವೃದ್ಧಿ, ಉತ್ತಮ ಪ್ರಗತಿ ಮತ್ತು ಸೋಂಬೇರಿತನ ದೂರ ಆಗುವಂಥದ್ದು, ಜೊತೆಗೆ ಸ್ಥಿರ ಆಸ್ತಿಯನ್ನು ಖರೀದಿ ಮಾಡುವಂತಹ ಯೋಗ, ಸ್ನೇಹಿತರಿಂದ ಸಹಾಯ, ಅನಿರೀಕ್ಷಿತವಾಗಿ ಧನಲಾಭ, ಕುಟುಂಬ ಸಮೇತ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡುವಂಥ ಯೋಗ ಪ್ರಾಪ್ತಿಯಾಗುತ್ತೆ. ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ, ಅದರಿಂದ ನಿಮಗೆ ಅನುಕೂಲ, ಸಾಲಬಾಧೆಯಿಂದ ಮುಕ್ತಿ, ಸ್ಥಾನ ಪಲ್ಲಟಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಪುಣ್ಯಕ್ಷೇತ್ರಗಳ ದರ್ಶನಾರ್ಥವಾಗಿ ಆಲೋಚನೆ ಮಾಡ್ತೀರಾ, ಅದು ಅನುಕೂಲನೂ ಆಗುತ್ತೆ. ದಾನ ಮಾಡುವ ಗುಣ ಹೆಚ್ಚಿರುತ್ತೆ. ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಈ ತಿಂಗಳು ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ದೀರ್ಘಕಾಲದ ಸಮಸ್ಯೆಗಳು, ಅದು ಹಣದಿರ್ಬೋದು, ಆರೋಗ್ಯದಿರ್ಬೋದು, ಈ ತಿಂಗಳು ನಿಮಗೆ ಪರಿಹಾರ ಸಿಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಜಯಪ್ರದ ಇದೆ. ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ವಿಶೇಷ ಲಾಭ, ಮೃಷ್ಟಾನ್ನ ಭೋಜನ ಪ್ರಾಪ್ತಿ, ಹಿರಿಯರ ಸಲಹೆಯಿಂದ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಪಿತ್ರಾರ್ಜಿತ ಆಸ್ತಿಗಳು ಬರುವಂಥದ್ದು. ಮತ್ತು ಪಾಲುದಾರಿಕೆಯಲ್ಲೂ ಕೂಡ ಶುಭ ಫಲ. ಸಾಧಾರಣವಾಗಿ ಏನಾಗಿದೆ, ಸ್ವಲ್ಪ ಮಟ್ಟಿಗೆ ಉದ್ಯೋಗದಲ್ಲಿ ಸಣ್ಣ ಕಿರಿಕಿರಿ ಇರುತ್ತೆ, ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಅದು ಒಂದು ವಿಚಾರ. ಆದರೆ ಎರಡನೇದು, ಆಘಾತಗಳು ಅಪಘಾತಗಳು ಬರುವಂಥ ಸಾಧ್ಯತೆ. ಸ್ವಲ್ಪ ಗಾಡಿ ಕಾರು ಓಡಿಸ್ಬೇಕಾದ್ರೆ ಹುಷಾರು. ಗಾಡಿ ಕಾರು ತೊಗೊಳ್ಳೋದಕ್ಕೇನು ತೊಂದರೆ ಇಲ್ಲ. ಕಣ್ಣಿನ ಸಮಸ್ಯೆಗಳಾಗಿ ಆ ಕಣ್ಣಿನ ಸಮಸ್ಯೆಗೆ ಸಂಬಂಧಪಟ್ಟಂಥ ವೃಥ ಧನಹಾನಿ, ಅಂದರೆ ಕಣ್ಣಿಗೆ ಏನಾದರೂ ಟೆಸ್ಟ್ ಮಾಡಿಸುವಂಥದ್ದು, ಕಣ್ಣಿಗೆ ತೊಂದರೆ ಆಗುವಂಥದ್ದು, ಕಣ್ಣಿಂದ ಏನಾದರೂ ಸ್ವಲ್ಪ ಸಮಸ್ಯೆಗಳಾಗಿ ಅದಕ್ಕೆ ದುಡ್ಡು ಖರ್ಚಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಸ್ವಲ್ಪ ಜಾಸ್ತಿ ಭಯ ಇರುತ್ತೆ. ಭಯವನ್ನು ಕಂಟ್ರೋಲ್ ಮಾಡ್ಕೋಬೇಕು, ಬ್ಯಾಲೆನ್ಸ್ ಮಾಡಬೇಕು. ತೀರಾ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ. ನಂಬಿಕಸ್ಥರಿಂದ ಮೋಸ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಿರಿಯ ಅಧಿಕಾರಿಗಳು ಏನೇ ಹೇಳ್ತಾರೋ ಅದನ್ನು ಸ್ವಲ್ಪ ಕೇಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದರಿಂದ ಸ್ವಲ್ಪ ಕೇಳಲಿಲ್ಲ ಅಂದರೆ ತೊಂದರೆಗಳಾಗುವಂಥ ಸಾಧ್ಯತೆ. ಈ ಹೋಟೆಲ್ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟ ಆಗುವಂಥ, ಅನ್ನದ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟ ಆಗುವಂಥ ಸಾಧ್ಯತೆ. ಬ್ಯಾಲೆನ್ಸ್ ಮಾಡಿಕೊಂಡು ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣನೇ ಅಡುಗೆ ಮಾಡಿ ನೀವು ಹೋಟೆಲನ್ನು ಸರಿಯಾಗಿ ನಡೆಸುವಂಥದ್ದು ಈ ತಿಂಗಳು ಸ್ವಲ್ಪ ಉತ್ತಮ ಫಲ ಇರುತ್ತೆ. ಸಾಧಾರಣವಾಗಿ ಮೇಷರಾಶಿಯವರಿಗೆ ಈ ತಿಂಗಳು ಎಲ್ಲ ಗ್ರಹಗಳಿಂದ ಸ್ವಲ್ಪ ಅನುಕೂಲ ಹೊರತು ಅನಾನುಕೂಲ ಇಲ್ಲ. ಅನಾನುಕೂಲ ಇಲ್ಲ ಅಂದದ್ರಿಂದ ಯಾವುದೇ ಪರಿಹಾರಗಳು ಬೇಕಾಗಿಲ್ಲ. ಕೇವಲ ಬುಧ ಮಾತ್ರ ಚೆನ್ನಾಗಿಲ್ಲದೆ ಇರೋದ್ರಿಂದ ಬುಧ ಅಂದರೆ ಮಹಾವಿಷ್ಣುವಿನ ಆರಾಧನೆ ಮಾಡುವಂಥದ್ದು, ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ವಿಷ್ಣುವಿನ ನಾಮಸ್ಮರಣೆ ಮಾಡುವಂಥದ್ದು, ಅಷ್ಟಾಕ್ಷರಿ ಮಂತ್ರ ಆದಂಥ ಓಂ ನಮೋ ನಾರಾಯಣಾಯ ಹೇಳುವಂಥ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡುವಂಥದ್ದು, ಕೇಳುವಂಥದ್ದು, ಹೇಳುವಂಥದ್ದು, ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ಸಾಕು. ಬುಧನಿಂದ ಬರಬಹುದಾದಂಥ ಸಮಸ್ಯೆಗಳು ದೂರವಾಗಿ ಪಾಸಿಟಿವ್ ಅನ್ನುವಂಥದ್ದು ಉತ್ಪತ್ತಿ ಆಗುತ್ತೆ. ಇನ್ನು ಶನಿಯಿಂದ ನಾನು ಇಲ್ಲಿ ಪರಿಹಾರ ಹೇಳಲಿಕ್ಕಾಗಲ್ಲ. ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡು ಶನಿ ಬಲಿಷ್ಠನಾಗಿದ್ದರೆ ತೊಂದರೆ ಇಲ್ಲ, ಬಲಹೀನವಾಗಿದ್ದರೆ ಪರಿಹಾರ ಮಾಡ್ಕೊಳ್ಳಿ. ಗೋಚಾರದಲ್ಲಂತೂ 50-50% ಇರುತ್ತೆ. ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಮೇಷರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಉತ್ಕೃಷ್ಟವಾಗಿರುತ್ತೆ, ಉತ್ತಮವಾಗಿರುತ್ತೆ, ಅದರಲ್ಲಿ ಸಂದೇಹನೇ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಜುಲೈ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.